ಕರುನಾಡಿಗೆ ನಮಸ್ಕಾರ. ಕರುನಾಡಿಗೆ ನಮಸ್ಕಾರ. ಇವತ್ತು 6 ಡಿಸೆಂಬರ್ 2025. 15 ದಿವಸಗಳ ನಂತರ ನಾನು ನಿಮ್ಮೆದುರಿಗೆ ಬಂದಿದ್ದೇನೆ. ಇವತ್ತು 6 ಡಿಸೆಂಬರ್ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ 69ನೆಯ ಮಹಾ ನಿರ್ವಾಣ ದಿವಸ. ಇಂದು ಅವರ ಪಾದಗಳಿಗೆ ಹಣೆಯನ್ನು ಹೊಡೆಯುತ್ತಾ ಜ್ಞಾನ ಮಹಾಸಾಗರಕ್ಕೆ ನಮಸ್ಕರಿಸುತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರು ತಮ್ಮ ಕೊನೆಯ ಭಾಷಣದಲ್ಲಿ ಮುಂಬೈದಲ್ಲಿ ನಡೆದ ಸಿದ್ಧಾರ್ಥ ಕಾಲೇಜಲ್ಲಿ ಒಂದು ಭಾಷಣವನ್ನು ಅವರು ಮಾಡಿದರು. ಇದು ಅವರ ಕೊನೆಯ ಭಾಷಣ. ಆ ಮಾತಿನಲ್ಲಿ ಅವರು 3 ಮಾತನ್ನು ಹೇಳಿದರು. ಏನು? ನಾನು ಇಲ್ಲಿ ತನಕ ಸಮಾಜದ ವಂಚಿತ ಘಟಕ, ಅಸ್ಪೃಶ್ಯತರ, ಏನು ದೀನ ದಲಿತರದರ, ಅವರ ಮನಸ್ಸಿನಲ್ಲಿ ಜಾಗೃತಿಯನ್ನು ಉಂಟು ಮಾಡಿದ್ದೇನೆ. 2ನೇ ಕೆಲಸ, ಶಿಕ್ಷಣದ ಮಹತ್ವ ಏನು ಅನ್ನೋದನ್ನು ನಾನು ತಿಳಿಸಿಕೊಟ್ಟಿದ್ದೇನೆ. ಆದರೆ 3ನೇ ಕೆಲಸ ನನ್ನಿಂದ ಆಗಲಿಲ್ಲ. ಆ 3ನೇ ಕೆಲಸ ಯಾವುದು ಅಂದರೆ, ಗ್ರಾಮೀಣ ಪ್ರದೇಶದಲ್ಲಿರುವ ಬಡಬಗ್ಗರ, ಬಡತನದಲ್ಲಿ ಜೀವನವನ್ನು ನಡೆಸುತ್ತಿರುವ ಎಲ್ಲ ದೀನ ದಲಿತರು, ಸಮಾಜದ ಎಲ್ಲ ಘಟಕದ ಬಡವರ ನೋವನ್ನು ಕಡಿಮೆ ಮಾಡುವ ಕೆಲಸ ನನ್ನ ಕೈಯಿಂದ ಆಗಲಿಲ್ಲ ಅನ್ನುವ ನೋವನ್ನು ಅವರು ವ್ಯಕ್ತ ಮಾಡಿದರು. ವಿದ್ಯಾರ್ಥಿ ಮಿತ್ರರೇ, ನೀವೆಲ್ಲರೂ ಈ ಶಿಕ್ಷಣ ಪಡೆದು ಶಿಕ್ಷಣದಿಂದ ನಿಮ್ಮ ಜೀವನವನ್ನು ನೀವೆಲ್ಲರೂ ಸುಧಾರಣೆ ಮಾಡಿಕೊಳ್ಳಬೇಕು. ಶಿಕ್ಷಣವೇ ಶಕ್ತಿ, ಶಿಕ್ಷಣವೇ ಒಂದು ಅಮೃತ, ಶಿಕ್ಷಣವೇ ಒಂದು ತಾಕತ್ತು, ಶಿಕ್ಷಣವೇ ಒಂದು ಪವರ್ಫುಲ್ ಅನ್ನುವ ಅಸ್ತ್ರ ಇದೆ. ಆ ಶಿಕ್ಷಣದಿಂದ ನೀವೆಲ್ಲರೂ ಬದಲಾವಣೆ ಆಗಬೇಕು. ನಿನ್ನೆ ನಡೆದ ಕೆಸೆಟ್ ಪರೀಕ್ಷೆಯಲ್ಲಿ 351 ವಿದ್ಯಾರ್ಥಿ ಮಿತ್ರರು ನನ್ನ ಯೂಟ್ಯೂಬ್ ಚಾನಲ್ದಲ್ಲಿ ನೋಡಿದಂಥ ಅನೇಕ ಲೆಕ್ಚರ್ಗಳನ್ನು ಕೇಳಿ ನೋಡಿ ನೋಟ್ಸನ್ನು ಮಾಡಿಕೊಂಡು ನಾನು ಬರೆದಿರುವಂಥ ಕೆಸೆಟ್ ಬುಕ್ಗಳನ್ನು ಖರೀದಿ ಮಾಡಿ ಅದನ್ನು ಓದಿ ನನ್ನ ಪ್ರೇರಣೆ ಮಾತುಗಳನ್ನು ಕೇಳಿ ಅವರೆಲ್ಲರೂ 351 ಜನ ಕೆಸೆಟ್ ಪರೀಕ್ಷೆಯನ್ನು ಪಾಸ್ ಮಾಡಿದ್ದಾರೆ. ಅವರೆಲ್ಲರೂ ನನಗೆ ಕೃತಜ್ಞತೆಯನ್ನು ಹೇಳುವ ಸಲುವಾಗಿ ವಿಡಿಯೋಗಳನ್ನು ಮಾಡಿ ತಾವು ಪಾಸ್ ಮಾಡಿದಂಥ ವಿಷಯಗಳು ಮತ್ತು ಮಾರ್ಕ್ ಲಿಸ್ಟನ್ನು ಮತ್ತು ಮೆಸೇಜನ್ನು ನನಗೆ ಕಳಿಸಿದ್ದಾರೆ. ನಿಮಗೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳು. ನೀವು ದೊಡ್ಡ ಸಾಧನೆಯನ್ನು ಮಾಡಿದ್ದೀರಿ. ಇದು ನಿಮ್ಮ ಸಾಧನೆಯ ಮೊದಲನೇ ಮೆಟ್ಟಲು. ಕೆಸೆಟ್ ಸರ್ಟಿಫಿಕೇಟ್ ನಿಮ್ಮ ಕೈಯಲ್ಲಿ ಬಂದಿದೆ. ಅದರಿಂದ ನಿಮ್ಮ ಜೀವನವನ್ನು ನೀವೆಲ್ಲರೂ ಉಜ್ವಲ ಮಾಡಿಕೊಳ್ಳಬೇಕು. ಮುಂದಿನ ಯುದ್ಧವನ್ನು ಮಾಡುವ ಸಲುವಾಗಿ ಪ್ರಚಂಡವಾದ ಆತ್ಮವಿಶ್ವಾಸ ಈ ಸರ್ಟಿಫಿಕೇಟ್ದಿಂದ ನಿಮಗೆ ಸಿಕ್ಕಿದೆ ಎಂಬ ನಂಬಿಕೆ ನನಗಿದೆ. ಅಲ್ಲಿ ಈ ವಿಡಿಯೋಗಳನ್ನು ನೋಡುತ್ತಿರುವಾಗಲೇ ನಮ್ಮ ಊರಿನ, ಅಂದರೆ ನಮ್ಮ ಸೊಲ್ಲಾಪುರ ಜಿಲ್ಲೆಯ ಅಕ್ಕಲಕೋಟ ತಾಲೂಕಿನ ನಮ್ಮೂರು ತೋಳನೂರು, ನಮ್ಮೂರಿನ ವಿದ್ಯಾರ್ಥಿನಿ ಯಜ್ಞಿತ ಮಾತಾಡೋ ನಾನು ಬರ್ತೀನಂತೆ ಒಂದು 5 ನಿಮಿಷ. ನಮ್ಮೂರಿನ ವಿದ್ಯಾರ್ಥಿನಿ ಇಕರಾ ಪಿರ್ಜಾದೆ ಪಾಟೀಲ್, ಈ ತಂಗಿ, ಇವರು ನಮ್ಮೂರದವರು. ಇವರು ಕೆಸೆಟ್ ಪರೀಕ್ಷೆಯನ್ನ ಪಾಸ್ ಆಗಿದ್ದಾರೆ. ಈಗ ಇವರು ಬೀದರ್ದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಇವರು ತುಂಬಾ ಬ್ರಿಲಿಯಂಟ್ ಇರುವಂತಹ ತಂಗಿಯವರು. ಯೂನಿವರ್ಸಿಟಿ ಒಳಗೆ ಅವರು ಟಾಪರ್. ಯೂನಿವರ್ಸಿಟಿ ಒಳಗೆ ಕಲ್ಚರಲ್ ಡಿಪಾರ್ಟ್ಮೆಂಟ್ ಅದಂತೂ ನಾಟಕ ಮಾಡೋದ್ರೊಳಗಾಗ್ಲಿ, ಆಕ್ಟಿಂಗ್ ಮಾಡೋದ್ರೊಳಗೆ ತುಂಬಾ ಸಾಧನೆಯನ್ನು ನ್ಯಾಷನಲ್ ಲೆವೆಲ್ ತನಕ ಹೋದವರು. ಇವರ ತಂಗಿ ಜಡ್ಜ್ ಪರೀಕ್ಷೆಯನ್ನು ಪಾಸ್ ಮಾಡಿ ಈಗ ನ್ಯಾಯಾಲಯ ಇಲಾಖೆಯಲ್ಲಿ ಕೆಲಸ ಜಡ್ಜ್ ಆಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರು ನಮ್ಮ ಊರಿನ ಮೊದಲನೇ ತಂಗಿ ಕೆಸೆಟ್ ಪರೀಕ್ಷೆ ಪಾಸ್ ಆದವರು. ಇದ್ರ ಜೊತೆಗೆ ನಮ್ಮ ತೋಳ್ನೂರಿನ, ನಮ್ಮ ಮನೆಯ ಎದುರುಗಡೆ ಇರುವಂತ ಒಬ್ಬ ಹುಡುಗ ಶ್ರೀಶೈಲ್ ಚಾನ್ಕೋಟ್ಗಿ, ಈತನು ಕೂಡ ಕೆಸೆಟ್ ಪರೀಕ್ಷೆಯನ್ನು ಪಾಸ್ ಮಾಡಿದ್ದಾನೆ. ಇಕ್ರಾ ಪಾಟೀಲ್ ಪಾಸ್ ಮಾಡಿದ್ದು ಎಜುಕೇಶನ್ ಸಬ್ಜೆಕ್ಟ್ದಲ್ಲಿ. ಆಮೇಲೆ ನಮ್ಮ ಶ್ರೀಶೈಲ್ ಚಾನ್ಕೋಟಿ, ಈತ ಪಾಸ್ ಮಾಡಿದ್ದು ಫಿಸಿಕ್ಸ್ ಸಬ್ಜೆಕ್ಟ್ ಅಲ್ಲಿ. ಇವನು ಫಿಸಿಕ್ಸ್ ಸಬ್ಜೆಕ್ಟ್ ಅಲ್ಲಿ ಪಾಸ್ ಆದ ನಮ್ಮ ಊರಿನ ಮೊದಲನೇ ವಿದ್ಯಾರ್ಥಿ. ಅಣ್ಣ, ನಿನ್ನ ಪ್ರೇರಣೆ ನನಗೆ ಸಿಕ್ತು ಅಂತೇಳಿ ಮೆಸೇಜ್ ಮಾಡಿದ್ದ. ಇಕ್ರಾ ತಾಯಿ ನಿನ್ನೆ ಬೆಂಗಳೂರಿಗೆ ಹೋಗಿ ಸರ್ಟಿಫಿಕೇಟ್ ಕೂಡ ಪಡೆದುಕೊಂಡಿದ್ರು. ಅದೇ ರೀತಿ ನಮ್ಮ ಅಕ್ಕಲಕೋಟದ, ನಮ್ಮ ತಾಲೂಕಿನ ವಾಗದರಿ ಅನ್ನೋ ಗ್ರಾಮ, ಅಲ್ಲಿ ಅಶ್ವಿನಿ ಒಳಸಂಗಿ ಅನ್ನೋರು, ಈ ತಂಗಿ ಇವತ್ತೇ ನಮ್ಮ ಮನೆಗೆ ಬಂದು ನನಗೆ ಸನ್ಮಾನ ಮಾಡಿದ್ರು. ಸರ್, ನಾನು ಕೆಸೆಟ್ ಪೊಲಿಟಿಕಲ್ ಸಬ್ಜೆಕ್ಟ್ದಲ್ಲಿ ಪಾಸ್ ಮಾಡಿದ್ದೇನೆ. ನಿಮ್ಮ ವಿಡಿಯೋ, ನಿಮ್ಮ ಬುಕ್ಕು, ನಿಮ್ಮ ನೋಟ್ಸ್ ನನಗೆ ತುಂಬಾ ಹೆಲ್ಪ್ ಆಗಿದೆ ಅಂತೇಳಿ ಇವತ್ತು ನಮಗೆ ಬಂದು ಸನ್ಮಾನ ಮಾಡಿ ಪೇಡ ಕೊಟ್ಟು ಹೋದವರು. ಆ ತಂಗಿಗೂ ಕೂಡ ನಾವು ಕೂಡ ಸನ್ಮಾನ ಮಾಡಿದ್ದೀವಿ. ಇದೇ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನೊಳಗೆ ಡಿಗ್ರಿ ಕಾಲೇಜ್ ಒಳಗೆ ಅವರು ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ತುಂಬಾ ಪ್ರತಿಭಾವಂತೆ ವಿದ್ಯಾರ್ಥಿನಿ ಅವರು. ಅವ್ರ ತಂದೆ ಕರ್ಕೊಂಡು ಇವತ್ತು ಬಂದಿದ್ರು. ಅವರಿಗೆ 4 ಜನ ಹೆಣ್ಮಕ್ಳು. ಅವ್ರ ತಂದೆ ಅವರನ್ನು ಬಹಳ ಶಿಕ್ಷಣ ಕೊಟ್ಟು ಅವರಲ್ಲಿ ಪರಿವರ್ತನೆ ತಂದವರು.
ಆಮೇಲೆ ಇವರು ನಮ್ಮ ವಿನಾಯಕ ಕಲಿಶೆಟ್ಟಿ, ಈತ ನಮ್ಮ ಮನೆಯೊಳಗೆ ಇರುವಂತ ವಿದ್ಯಾರ್ಥಿ. ಇವ್ರ ಅಜ್ಜಿ ನಮ್ಮ ಚಿನ್ನು ಹುಟ್ಟಿದಾಗ ಎರಿತಿರತ್ತಲ್ರಿ ಅಂದ್ರೆ ಅಷ್ಟು ನಮ್ಮ ಸಮರ್ಥ ಮತ್ತೆ ಚಿನ್ನುಗ ಅವರನ್ನ ಹುಟ್ಟಿದ ಮೇಲೆ ಎರಿಯುವ ಕೆಲಸ, ನೀರ್ ಹಾಕುವ ಕೆಲಸ ಈ ಅಜ್ಜಿ ಮಾಡಿದ್ರು. ಇವ್ರ ಮೊಮ್ಮಗ ಈ ವಿನಾಯಕ ಕಲಿಶೆಟ್ಟಿ. ಬಹಳ ಬಡವ್ರ ಅಂದ್ರೆ ಏನ್ರಿ, ಅವ್ರ ಊರ ನಂದಗಾಂವ್ ಅಂತೇಳಿ ಇನ್ನೊಂದು ಒಂದು ಸಣ್ಣ ಹಳ್ಳಿ, ಬೇರೆ ಜಿಲ್ಲೆಯೊಳಗಿರುವಂತ ಹಳ್ಳಿ, ಉಮರ್ಗ ತಾಲೂಕಿನ, ಅಲ್ಲಿಂದ ಇವ್ರು ಇಲ್ಲಿ ಬಂದವರು. ಅಕ್ಕಲ್ಕೋಟದೊಳಗ ಅವ್ರ ಅಜ್ಜಿ ಈ ಹುಡುಗನಿಗೆ ಮತ್ತೆ ಇನ್ನೊಬ್ಬ ಇವ್ರ ಅಕ್ಕಗೆ ಕರ್ಕೊಂಡು ಬಂದು ಅವ್ರ ಅಜ್ಜಿ ಅಲ್ಲೇ 4 ಜನ ಮನೆಯೊಳಗೆ ಕೆಲಸ ಮಾಡಿ ಇವ್ರಿಗೆ ಶಾಲೆ ಕಲಿಸೋದವ್ರು. ಈಗ ಸೊಲ್ಲಾಪುರ ಯೂನಿವರ್ಸಿಟಿ ಒಳಗ ಪ್ರೊಫೆಸರ್ ಆಗಿ ಕೆಲಸ ಸಲ್ಲಿಸುತ್ತಿದ್ದಾರೆ. ಕೆಮಿಸ್ಟ್ರಿ ಸಬ್ಜೆಕ್ಟ್ ಇವ್ರದ್ದು. ಮೊನ್ನೆ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಕೂಡ ಪಾಸ್ ಆಗಿದ್ರು. ಈಗ ಕರ್ನಾಟಕ ಸೆಟ್ ಎಕ್ಸಾಮ್ ಕೂಡ ಪಾಸ್ ಆಗಿ ಇವತ್ತೇ 6 ಡಿಸೆಂಬರ್ದಂದು ಅವರು ಸರ್ಟಿಫಿಕೇಟ್, ಕರ್ನಾಟಕದಿಂದ ಸರ್ಟಿಫಿಕೇಟ್ ಪಡೆದುಕೊಂಡು ಬೆಂಗಳೂರಿನಿಂದ ನಾನು ಫೋನ್ ಮಾಡಿದ್ರು, ಸರ್ ನಾನು ಕೆಸೆಟ್ ಪಾಸ್ ಆಗೇನೆ ಅಂತೇಳಿ. ಆಮೇಲೆ ಇವರು ಸೌರಭ್ ಪಾಟೀಲ್ ಅಂತೇಳಿ, ಇವರು ಸೊಲ್ಲಾಪುರ ಜಿಲ್ಲೆ, ಇವರು ಸೊಲ್ಲಾಪುರದವರು. ಇವ್ರಪ್ಪ ಸೊಲ್ಲಾಪುರದೊಳಗ ಸಿದ್ದೇಶ್ವರ ಕಾರ್ಖಾನೆ, ಸಕ್ಕರೆ ಕಾರ್ಖಾನೆ ಐತಿ. ಸಕ್ಕರೆ ಕಾರ್ಖಾನೆದೊಳಗ ಕಾಮಗಾರಾಗಿ ಕೆಲಸ ಮಾಡೋ ಬಹಳ ಬಡವರು ನೋಡ್ರಿ. ಅಪ್ಪ ಕಂಪನಿ ಒಳಗ ಸಕ್ಕರೆ ಕಾರ್ಖಾನೆ ಒಳಗ ಕಾಮಗಾರ ಕೆಲಸ ಮಾಡೋರು, ಒಬ್ರು ಲೇಬರ್. ಇವ್ರ ಮಗ ಇವರು ಸೌರಭ್ ತುಂಬಾ ಬ್ರಿಲಿಯಂಟ್. ಈತನ ಸಬ್ಜೆಕ್ಟ್ ಕೂಡ ಕೆಮಿಸ್ಟ್ರಿ. ಈತ ಈಗ ಹೈದರಾಬಾದಲ್ಲಿ ಕಂಪನಿ ಒಳಗೆ ಕೆಲಸ ಮಾಡುತ್ತಿದ್ದಾನೆ. ಈ ಹುಡುಗ ಕೂಡ ಸರ್ ಇವತ್ತೇ ನಾನು ಕೆಸೆಟ್ ಸರ್ಟಿಫಿಕೇಟ್ ಪಡೆದುಕೊಂಡಿದ್ದೀನಿ ಅಂತೇಳಿ ಬೆಂಗಳೂರಿನಿಂದ ಫೋನ್ ಮಾಡಿ ನನಗೆ ಅವರು ಫೋಟೋ, ಸರ್ಟಿಫಿಕೇಟ್ ಹಿಡ್ಕೊಂಡು ಫೋಟೋ ಕೂಡ ಕಳಿಸಿದ್ರು. ಸೌರಭ್ ಗ್ರೇಟ್ ವ್ಯಕ್ತಿ ತಮ್ಮ ನೀನು. ಈತ ನಮ್ಮ ಮನೆಗೆ ಬಂದು ಇವರು ಮತ್ತು ಇವ್ರಪ್ಪ ನಮ್ಮ ಮನೆಗೆ ಬಂದು ನನ್ನ ಜೊತೆ ಮಾತಾಡಿ ಕುಳಿತು, ಸರ್ ನಾನು ಏನಾದರೂ ಸಾಧನೆ ಮಾಡಬೇಕು. ನಾನು ಅಂದೆ, ಸೌರಭ್ ನೀನು ಮಾಡ್ತೀಯಪ್ಪ ಮಾಡಂತೇಳಿ. ಆಮೇಲೆ ಇವರು ಪ್ರೀತಿ ವಿರಾದಿ ಅಂತೇಳಿ, ಇವರು ಮೂಲತಃ ಇಂಡಿ ತಾಲೂಕು ಅಂತ, ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನವರು. ಇವರು ತವರ ಮನೆ. ಇವ್ರ ಗಂಡನ ಮನೆ ನಮ್ಮ ಸೌತ್ ಸೊಲ್ಲಾಪುರ, ದಕ್ಷಿಣ ಸೊಲ್ಲಾಪುರದ ಬಂಡಾರಕೌಟೆ, ಇಲ್ಲಿ ಇವರಿಗೆ ಕೊಟ್ಟಿದ್ದಾರೆ. ಇದು ಗಂಡನ ಮನೆ. ಇವರು ಪ್ರೀತಿ ಅಂದ್ರು, ಸರ್ ನಿಮ್ಮ ವಿಡಿಯೋ ನಾನು ಕಂಟಿನ್ಯೂ ಆಗಿ ನೋಡಿದ್ದೀನಿ ಸರ್, ನಿಮ್ಮ ಬುಕ್ ಅನ್ನು ಓದಿದ್ದೀನಿ ಸರ್, ತುಂಬಾ ಅದ್ಭುತವಾದ ನಿಮ್ಮ ಸಾಧನೆ ನೋಡಿ ನಾನು ಕೂಡ ಮಾಡ್ಬೇಕಂತೇಳಿ ಪ್ರೇರಣೆ ಪಡೆದುಕೊಂಡು ನಾನು ಎಕ್ಸಾಮ್ ಬರೆದೆ ಸರ್, ನಾನು ಕೆಸೆಟ್ ಪಾಸ್ ಆಗಿನಿ ಅಂತೇಳಿ. ಸೊ ಹೀಗಾಗಿ ಇವ್ರ ಬಗ್ಗೆ ನಾನು ಮಾಹಿತಿಯನ್ನು ಹೇಳಿದ್ದೇನೆ. 6 ಜನ ದೊಡ್ಡ ಸಾಧಕರು ಇವರು. ಅದ್ರ ಜೊತೆಗೆ ಸಾಕಷ್ಟು ಜನರು ಇವತ್ತೇ ಮಹಾದೇವಿ ದಡ್ಡಿ ಮನೆ ಅಂತೇಳಿ ನನ್ನ ಬಗ್ಗೆ ಒಂದು ಕವನವನ್ನೇ ಬರೆದು ಅವ್ರು ನನಗೆ ವಿಡಿಯೋ ಕಳಿಸಿದ್ರು. ಆ ತಂಗಿಯ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೇನೆ. 351 ವಿದ್ಯಾರ್ಥಿಗಳ ಹೆಸರನ್ನ ಬರೆದು ಅವ್ರ ಬಗ್ಗೆ ನಾನು ಟೈಮ್ ಸಿಕ್ಕಾಗ ನಾನು ಎಕ್ಸ್ಪ್ಲೇನ್ ಮಾಡುತ್ತೇನೆ. ಅವರ ಸಾಧನೆ ಕುರಿತು ನಿಮ್ಗೆ ಹೇಳುತ್ತೇನೆ. ಅವರು ಮಾಡಿ ತೋರಿಸಿದ್ದಾರೆ. ಅವರ ಪ್ರೇರಣೆ ನಿಮಗೆ ಸಿಗ್ಲಿ. ನೀವು ಕೂಡ ಬರುವ ನೆಟ್ ಎಕ್ಸಾಮ್ ಅಲ್ಲಿ ಪಾಸ್ ಆಗಬೇಕು. ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆ ಕರೆಯುವರಿದ್ದಾರೆ, ಅದಕ್ಕಾಗಿ ನೀವು ಪ್ರಿಪರೇಷನ್ ಮಾಡಬೇಕು. ಯಾರು 1-2 ಮಾರ್ಕ್ಗಳಿಂದ ನೀವು ಕೆಸೆಟ್ ಫೇಲ್ ಆಗಿದ್ದೀರೋ ಅವರು ಕೂಡ ಇನ್ನೊಮ್ಮೆ ಪ್ರಯತ್ನ ಮಾಡಿ ಕೆಸೆಟ್ ಅನ್ನ ನೀವೆಲ್ಲರೂ ಪಾಸ್ ಆಗಿರಿ, ನೆಟ್ ಎಕ್ಸಾಮ್ ಪಾಸ್ ಆಗಿರಿ, ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆ ಆಗಲಿ. ಆಕ್ಚುಲಿ TET ಬಗ್ಗೆ ನಾನು ವಿಡಿಯೋ ಮಾಡ್ಬೇಕಂತೇಳಿ ಪ್ರಾರಂಭ ಮಾಡಿದ್ದೆ. ಬಟ್ ಕಳೆದ ಒಂದು 15 ದಿವಸದಿಂದ ನಮ್ಮ ಶಾಂತಲಕ್ಷ್ಮಿ ಒಳಗೆ ಆರಾಮ್ ಇರ್ಲಿಲ್ರಿ. ಸೊಲ್ಲಾಪುರದೊಳಗೆ ಅವು ಅಡ್ಮಿಟ್ ಆಗಿದ್ದು. ಹಿಂಗಾಗಿ ನಾನು 8 ದಿವಸ ಹಾಸ್ಪಿಟಲ್ ಕೆಲಸದೊಳಗೆ ಬಿಜಿ ಆಗಿದ್ದೆ. 2 ದಿವಸ ಶಾಲೆಯ ಟೂರ್ದೊಳಗೆ ನಾನು ಬಿಜಿ ಆಗಿದ್ದೆ. ಅದ ನಂತರ ಶಾಲೆ ಕೆಲಸ, ಹೀಗಾಗಿ ವಿಡಿಯೋ ಮಾಡೋದಾಗಿಲ್ಲ. ಸೊ ದಯವಿಟ್ಟು ಕ್ಷಮೆ ಇರಲಿ. ಬರುವ ದಿನಗಳು ನಾನು ನೆಟ್ಟಿಗಾಗಿ ಮತ್ತು ಕೆಸೆಟ್ಗಾಗಿ ಮತ್ತು TETಗಾಗಿ ನನ್ನ ಅನುಭವಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುತ್ತೇನೆ ಅನ್ನೋ ಮಾತಿನೊಂದಿಗೆ ನಾನು 2 ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಹಾರಾಷ್ಟ್ರ, ಜೈ ಭಾರತ್. ಥ್ಯಾಂಕ್ ಯು.